ಹಾಯ್, ನಿಮ್ಗೇನಾದ್ರೂ ಬೆಣ್ಣೆಟಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಬೇಕು ಅನ್ನಿಸ್ತಾ ಇದೆಯಾ? ಹಾಗಾದ್ರೆ ದಾವಣಗೆರೆ ಹೋಗೋ ಅವಶ್ಯಕತೆನೇ ಇಲ್ಲ. ನಮ್ ಚಂದ್ರ ಲೇಔಟ್ ಅಲ್ಲಿ ಲೊಕೇಟ್ ಆಗಿರೋ ಕುಪ್ಪಳ್ಳಿ ಕೆಫೆಗೆ ಬಂದ್ರೆ ಸಾಕು. ಹಾಗಾದ್ರೆ ತಡ ಯಾಕೆ, ಬನ್ನಿ ಕುಪ್ಪಳ್ಳಿ ಕೆಫೆಗೆ ಹೋಗಿ ದಾವಣಗೆರೆ ಬೆಣ್ಣೆ ದೋಸೆನ ಸವಿಯೋಣ. ಸಿಗೋ ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇವರು ಯಾವುದೇ ರೀತಿ ಪ್ರೋಸೆಸ್ಡ್ ಹಾಗೆ ಸಾಲ್ಟೆಡ್ ಬಟರ್ ನ ಯೂಸ್ ಮಾಡೋದಿಲ್ಲ. ನೀವು ನೋಡ್ತಿರ್ಬೋದು, ಇವ್ರು ಯೂಸ್ ಮಾಡುವಂತಹ ಬೆಣ್ಣೆ ದಾವಣಗೆರೆಯಿಂದ ಇಂಪೋರ್ಟ್ ಆಗಿರುವಂತಹ ಅನ್ಪ್ರೋಸೆಸ್ಡ್ ಹಾಗೂ ಅನ್ಸಾಲ್ಟೆಡ್ ಆಗಿರೋ ಪ್ಯೂರ್ ವೈಟ್ ನಾಟಿ ಬೆಣ್ಣೆ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸೇರೋಕೆ ಒಳ್ಳೆ ಅಡ್ಡ ಅಂತ ಹೇಳ್ಬೋದು. ಬೆಣ್ಣೆ ಹಾಕಿದ ತಕ್ಷಣನೇ ಕರ್ಗಿ ಅದು ಜಾರಿ ಬರ್ತಾ ಇದೆ. ನಾನ್ ಚಿಕ್ಕ ವಯಸ್ಸಿಂದನೂ ತುಂಬಾ ಕಡೆ ಬೆಣ್ಣೆ ದೋಸೆಗಳನ್ನ ತಿಂದಿದ್ದೀನಿ, ಆದ್ರೆ ಈ ಟೇಸ್ಟ್ ನ ಮಾತ್ರ ನಾನು ಸೀರಿಯಸ್ ಆಗಿ ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಟೇಸ್ಟ್ ವೈಸ್ ದಿ ಬೆಸ್ಟ್ ಅಂತಾನೆ ಹೇಳ್ತೀನಿ. ನಾನಿಲ್ಲಿ ಈಚ್ ಅಂಡ್ ಎವ್ರಿ ಬೈಟ್ ನ ಎಂಜಾಯ್ ಮಾಡ್ತಾ ಈ ಕ್ರಿಸ್ಪಿ ದಾವಣಗೆರೆ ಬೆಣ್ಣೆ ದೋಸೆ ಜೊತೆಗೆ ಕಾಫಿ ಕುಡಿದೇ ಇರಕ್ಕಾಗತ್ತಾ ಅಂತ ಫಿಲ್ಟರ್ ಕಾಫಿನ ಕೂಡ ನಾನು ಟೇಸ್ಟ್ ಮಾಡೋಣ ಅಂತ ಬಂದೆ. ಇನ್ನು ಕಾಫಿ ವಿಚಾರಕ್ಕೆ ಅಂತ ಬಂದ್ರೆ ಮಲ್ನಾಡಿಂದ ಕಾಫಿ ಪೌಡರ್ ನ ಇವರು ಸ್ವತಃ ಪ್ರೊಕ್ಯೂರ್ ಮಾಡಿ ತರಿಸ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಕಾಫಿನೂ ಕೂಡ ಒನ್ ಆಫ್ ದ ಬೆಸ್ಟ್ ಟೇಸ್ಟ್ ಅಂತಾನೆ ಹೇಳ್ಬೋದು. ಹಾಗೆ ಬರೀ ದೋಸೆ ಒಂದೇ ಅಲ್ಲ, ಇವರು ಚೈನೀಸ್ ಫುಡ್ಸ್ ಕೂಡ ಸರ್ವ್ ಮಾಡ್ತಾರೆ. ಸೋ ಮೆನಿ ವೆರೈಟೀಸ್ ಇದೆ, ಬಟ್ ನಾನ್ ಟ್ರೈ ಮಾಡಿದ್ದು ಫ್ರೈಡ್ ರೈಸ್. ಈ ಕೆಫೆ ನಿಮ್ಗೆ ಮಾರ್ನಿಂಗ್ 7 ಗಂಟೆಯಿಂದ ಮಿಡ್ ನೈಟ್ 2 ಗಂಟೆವರೆಗೂ ಓಪನ್ ಆಗಿರುತ್ತೆ. ಹಾಗಾದ್ರೆ ಇನ್ಯಾಕ್ ತಡ, ಈಗಲೇ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ಕುಪ್ಪಳ್ಳಿ ಕೆಫೆನ ವಿಸಿಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.